ಸಿಂಪಲ್ ವ್ಲಾಗ್ ಮಾಡೋಣ ಅಂತ. ಏನಂದರೆ ನಾನು ಮಧ್ಯಾಹ್ನನೇ ಬಟ್ಟೆ ಮಡಿಸಿಡ್ಬೇಕು ಅಂತ ಅಂದ್ಕೊಂಡೆ, ಬಟ್ ಮಡ್ಸೋಕ್ಕಾಗಲಿಲ್ಲ. ನಂಗೆ ಯಾಕೋ ಸ್ವಲ್ಪ ಫೀವರ್ ಬಂದಂಗೆ ಆಗಿತ್ತು. ಡಿಫ್ರೆನ್ಸ್ ಕೊಡ್ತಾರಲ್ಲ ಆ ಥರ ನಾನು ಆ ಥರ ಆ್ಯಕ್ಟಿವಿಟೀಸ್ನ ನಾನು ನೋಡಿರೋದಕ್ಕೆ ನಾನು ಸ್ವಲ್ಪ ನಾನೇ ಹಿಂದೆ ಬಂದ್ಬಿಡ್ತೀನಿ. ಯಾಕಂದರೆ ನನಗೆ ಮೊದಲೇ ನಾನು ಸ್ವಲ್ಪ ಅಗ್ರೆಸಿವ್ ಮೈಂಡೆಡ್. ಸೊ ಅದು ಆ್ಯಕ್ಚುಲಿ ಏನಂದರೆ ಅಪ್ಪನ ಜೊತೆ ಇದ್ದಿದ್ದ ನೆನಪುಗಳು, ಅಪ್ಪನ ಜೊತೆ ಆಡ್ತಿದ್ದಿದ್ದ ಮಾತುಗಳು, ನಾನೆಲ್ಲನೂ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು, ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಏನೇ ಪ್ರಾಬ್ಲಮ್ ಇದ್ರೂ ನನ್ನ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈವ್ನಿಂಗಿಂದ ಒಂದು ಸಿಂಪಲ್ ವ್ಲಾಗ್ ಮಾಡೋಣ ಅಂತ. ಏನಂದರೆ ನಾನು ಮಧ್ಯಾಹ್ನನೇ ಬಟ್ಟೆ ಮಡಿಸಿಡ್ಬೇಕು ಅಂತ ಅಂದ್ಕೊಂಡೆ, ಬಟ್ ಮಡ್ಸೋಕ್ಕಾಗಲಿಲ್ಲ. ನಂಗೆ ಯಾಕೋ ಸ್ವಲ್ಪ ಫೀವರ್ ಬಂದಂಗೆ ಆಗಿತ್ತು. ಸೊ ಅದಕ್ಕೆ ನಿಮ್ಮ ಜೊತೆನೂ ಮಾತಾಡ್ತಾ ಹಾಗೆ ಬಟ್ಟೆನೂ ಮಡಿಸಿಟ್ಬಿಡ್ತೀನಿ. ಯಾಕಂದರೆ ಕೆಲಸ ಮಾಡಿಲ್ಲ ಅಂದರೆ ಸುಮ್ಮನೆ ಹೀಗೆ ರೆಗ್ಯುಲರಾಗಿ ಬಟ್ಟೆ ಒಗ್ದಿರೋ ಬಟ್ಟೆ ಬೀಳ್ತಾನೆ ಇರುತ್ತೆ. ಅದಕ್ಕೆ ವಾಶ್ ಮಾಡಿ ಬಟ್ಟೆನ ಮಾಡಿಸಿಟ್ಬಿಡ್ತೀನಿ. ಸೊ ಇನ್ ಬಿಟ್ವೀನ್ ಅಬ್ಬಿ ಬಂದು ಹೋದರು, ಟೀ ಮಾಡಿಕೊಟ್ಟೆ, ಕೊಟ್ಕೊಂಡು ಆಫೀಸ್ಗೆ ಹೋಗಿದ್ದಾರೆ. ಇನ್ನೊಂದು 1.5 ಅವರ್ ಆಗುತ್ತೆ ಬರೋದಕ್ಕೆ. ಸೊ ಅಲ್ಲಿವರೆಗೂ ಸ್ವಲ್ಪ ಬಟ್ಟೆ ಎಲ್ಲ ಮಡಿಸಿಟ್ಕೊಂಡ್ಬಿಡೋಣ, ನಾಳೆಗೂ ಸ್ವಲ್ಪ ನನಗೆ ಫ್ರೀ ಆಗುತ್ತೆ ಅಂತ ಹೇಳಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಬಟ್ಟೆದೇ ಒಂದು ತಾಪತ್ರೆ. ಇವೆಲ್ಲ ಪ್ರಾಬ್ಲಮ್ಸು ನಮಗೆ ನಾವೇ ತಾನೇ ತಂದ್ಕೊಂಡಿದ್ದು. ತಾಪತ್ರೆ ಅಂದರೆ ಹೇಗಾಗುತ್ತೆ? ಮಾಡಲೇಬೇಕಲ್ವಾ, ಅದಕ್ಕೆ ಮಾಡ್ತಾಯಿದ್ದೀನಿ. ಏನೋ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ನನಗೆ ಆ ನೇಮ್ ಹೇಳಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಅವ್ಳ ಪರ್ಮಿಷನ್ ತೊಗೊಂಡಿಲ್ಲ. ನನಗೆ ನನ್ನ ಹಬ್ಬಿಗೆ ಕ್ಲೋಸ್ ಫ್ರೆಂಡು ಆಗಬೇಕು. ಮತ್ತು ನಮ್ಮ ಅಂದರೆ ಅವ್ರಿಗೆ ಸಿಸ್ಟರ್ ಕೂಡ ಆಗಬೇಕು ಅವಳು. ಏನಂದರೆ ಪಾಪ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಅದನ್ನು ಹೇಳ್ಕೊಂಡು ಪಾಪ ತುಂಬ ಅಳ್ತಾ ಇದ್ಲು. ನನಗೆ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು. ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಬ್ಬರು ಲೈಫಲ್ಲೂ ಏನಾದರೂ ಒಂದು ಇದ್ದೇ ಇರುತ್ತೆ. ಸಮಸ್ಯೆ ಅನ್ನೋದು ಇದ್ದಿದ್ದೆ ಎಲ್ಲರ ಲೈಫಲ್ಲೂ. ಹಾಗೆ ನಂದೇನಂದರೆ, ನಮ್ಮ ಮನೆ ಕೆಳಗಡೆ ಮನೆ ಲೇಡೀಸ್ ಎಲ್ಲ ಏನು ಇತ್ತೀಚೆಗೆ ತುಂಬ ಬಿಸಿ ಆಗಿಬಿಟ್ಟಿದ್ಯಾ, ಯಾರ ಹತ್ರನೂ ಮಾತಾಡೋಕ್ಕೆ ಬರಲ್ವಾ ಅಂತ ಕೇಳ್ತಾಯಿದ್ರು. ಅದಕ್ಕೆ ಹೇಳ್ತಾಯಿದ್ದೆ ಹಾಗೇನಿಲ್ಲ, ಮಾತಾಡಿಸ್ತೀನಿ ಅಂತ. ಆ್ಯಕ್ಚುಲಿ ಏನಂತಂದರೆ ಗಂಟೆಗಟ್ಟಲೆ ಮಾತಾಡ್ತಾನೆ ಇರ್ತಾರೆ. ನಾನು ಮಾತಾಡೋದು ತಪ್ಪು ಅಂತ ಹೇಳಲ್ಲ. ನಾವು ಗಂಟೆಗಟ್ಟಲೆ ಮಾತಾಡ್ತೀವಿ, ತುಂಬ ಮಾತಾಡ್ತೀವಿ. ಆದರೆ ನಾವು ಏನು ಮಾತಾಡ್ತೀವಿ ಅದು ಒಂದು ವ್ಯಾಲ್ಯೂ ಇದ್ದರೆ ಓಕೆ. ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಅರ್ಥ ಆಗಲ್ಲ. ಹೇಳಿದ್ದನ್ನು ಒಂದು 40 ಸಲನಾದರೂ ಹೇಳ್ತಾರೆ. ಈಗ ಕೆಲವ್ರಿಗೆ ಒಂದು ಹಾಬಿ ಇರುತ್ತೆ, ಹೇಳಿದ್ದೆ 1-2 ಸಲ ನಾನು ಹೇಳ್ತೀನಿ, ಹೇಳಿದ್ದೆ 1-2 ಸಲ ಹೇಳಿರ್ತೀನಿ. ನಾನು ಪರ್ಫೆಕ್ಟ್ ಅಂತ ಹೇಳಲ್ಲ. ಎಲ್ಲ ವಿಷಯದಲ್ಲೂ ಲೈಫಲ್ಲಿ ಎಲ್ಲರೂ ಏನಾದರೂ ಒಂದು ತಪ್ಪು ಮಾಡೇ ಮಾಡ್ತಾರೆ. ಅಂದರೆ ಇವ್ರು ಹೆಂಗೆ ಅಂದರೆ ಹೇಳಿದ್ದೆ ಒಂದು 40 ಸಲ ಹೇಳ್ತಾರೆ. ಸ್ವಲ್ಪ ನನಗೆ ಇದನ್ನೆಲ್ಲ ಹೇಳ್ಕೋಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅಷ್ಟಿಷ್ಟ ಆಗ್ತಾ ಇಲ್ಲ ಇವ್ರ ಜೊತೆ ಎಲ್ಲ ಮಿಂಗಲ್ ಆಗೋಕ್ಕೆ. ಆಮೇಲೆ ಇನ್ನೊಂದೇನಂದರೆ ಸ್ವಲ್ಪ ನಾನು ಆ್ಯಕ್ಚುಲಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಪಾರ್ಶಾಲಿಟಿ ಮಾಡ್ತಾ ಇಲ್ಲ. ಅಂದರೆ ಒಬ್ಬೊಬ್ಬರು ಒಂದೊಂದು ರಾಜ್ಯದಿಂದ ಬಂದಿರ್ತಾರೆ. ಅವ್ರು ಹೇಗೆ ಅಂದರೆ ಅವ್ರ ರಾಜ್ಯದವ್ರನ್ನ ಜಾಸ್ತಿ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾರಲ್ಲ ಆ ಥರ. ನಾನು ಆ ಥರ ಆ್ಯಕ್ಟಿವಿಟೀಸ್ನ ನಾನು ನೋಡಿರೋದಕ್ಕೆ ನಾನು ಸ್ವಲ್ಪ ನಾನೇ ಹಿಂದೆ ಬಂದ್ಬಿಡ್ತೀನಿ. ಯಾಕಂದರೆ ನನಗೆ ಮೊದಲೇ ನಾನು ಸ್ವಲ್ಪ ಅಗ್ರೆಸಿವ್ ಮೈಂಡೆಡ್. ಸೊ ಅದು ಬೇಡ. ನನ್ನನ್ನು ನಾನು ಪರ್ಫೆಕ್ಟಾಗಿ ಇಟ್ಕೋಬೇಕು. ಆ ಒಂದು ರೀಸನ್ಗೆ
ನಾನೇನೋ ಹೇಳಕ್ಕೆ ಹೋಗ್ತೀನಿ, ಅವರೇನೋ ಹೇಳ್ತಾರೆ. ಸೊ ಚೆನ್ನಾಗಿರೋ ಒಂದು ಸಂಬಂಧನ ಒಂದು ಮಾತಾಡಿ ನಾನು ಕಳ್ಕೊಳಕ್ಕೆ ನಾನು ಇಷ್ಟಪಡಲ್ಲ ಅಷ್ಟೇ. ಇಲ್ಲ ಅವ್ರ ಮಾತೆಲ್ಲ ಕೇಳಿಸ್ತದೆ, ಸಂತೋಷ ಪಡ್ತೀನಿ, ಆರಾಮಾಗಿ ಚೆನ್ನಾಗಿರ್ಲಿ, ಮಾತಾಡಲಿ, ನಂಗೆ ಇಷ್ಟ ಆಗುತ್ತೆ. ಅವ್ರು ಮಾತಾಡ್ತಾ ಇರಬೇಕು, ನಾನು ಕೇಳಿಸ್ಕೊತಾ ಇರಬೇಕು. ನಾನು ಈ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇವರೆಲ್ಲ ಮಾತಾಡ್ತಿದ್ರಲ್ಲ, ಆ ಮಾತೆಲ್ಲ ಕೇಳಿಸ್ಕೊಂಡು ನಾನು ತುಂಬ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಅನಿಸಿದ್ದು ಗಡ್ಲು ಒಂಥರ ಆಗೋಗ್ಬಿಟ್ಟಿದೆ, ಇವತ್ತು ಕಾಢ ಮಾಡ್ಕೊಂಡು ಕುಡಿಬೇಕು. ನೆಕ್ಸ್ಟು ಒಂದ್ಸಲ ನಾನು ನಿಮಗೆ ಕಾಢ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಲಾಕ್ಡೌನ್ ಟೈಮಲ್ಲಿ ಎಷ್ಟು ಜನ ಕಾಢ ಕುಡ್ದಿಲ್ಲ ಅಲ್ಲ? ಯಾರೆಲ್ಲ ಲಾಕ್ಡೌನ್ ಟೈಮಲ್ಲಿ ಕಾಢ ಕುಡ್ದಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಆ್ಯಕ್ಚುಲಿ ನಾನು ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು. ಏನಂದರೆ ನಂಗೆ ಆಗಲೇ ತುಂಬ ಬೇಜಾರಾಗ್ತಾಯಿತ್ತು. ಏನಂದರೆ ನಿನ್ನೆ ಫೆಬ್ರವರಿ 15 ಅಪ್ಪನ ಬರ್ಡೇ. ಸೊ ಅಪ್ಪಂಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ನಾನೇನು ಮಾಡ್ತಾಯಿದ್ದೆ, ನಾನು ಜಾಬ್ ಹೋಗ್ತಾ ಇದ್ನಲ್ಲ, ಸೊ ಅಪ್ಪಂಗೆ ಡ್ರೆಸ್ ಶರ್ಟ್ ತಂದು ಕೊಡೋದು. ಕಾಟನ್ ಶರ್ಟ್ ಅಪ್ಪಂಗೆ ತುಂಬ ಇಷ್ಟ. ಸೊ ಕಾಟನ್ ಶರ್ಟ್ ತಂದು ಕೊಡೋದು ಅಪ್ಪಂಗೆ. ಮತ್ತು ಏನಾದರೂ ಪಾರ್ಟಿ ಕೊಡಿಸೋದು, ನಾನೇ ಕರ್ಕೊಂಡೋಗಿ ಅಪ್ಪಂಗೆ. ಆ ಥರ ನಾನು ಮಾಡ್ತಾಯಿದ್ದೆ. 5 ವರ್ಷದಿಂದ ನಾನು ಈ ಹ್ಯಾಪಿನೆಸ್ನ ಕಳ್ಕೊಂಡೆ ಅಂತ ಒಂದು ಕಡೆ ನನಗೆ ಆಗಲೇ ತುಂಬಾ ಅಳು ಬಂದ್ಬಿಡ್ತು. ಯಾಕಂದರೆ ನಾನು ಅಪ್ಪನ ತುಂಬ ಪ್ರೀತಿಸ್ತೀನಿ. ಅದಕ್ಕೆ ಅಪ್ಪನ ನಾನು ತುಂಬ ಪ್ರೀತಿಸ್ತೀನಿ. ಅದಕ್ಕೆ ಅಪ್ಪನ ನೆನಪಾಯಿತು. ಅದು ಬಿಟ್ಟರೆ ನನಗೆ ಇನ್ನೊಂದು ಲೈಫಲ್ಲಿ ದೊಡ್ಡ ಲೆಸನ್ನು ನನ್ನ ಜೀವನದಲ್ಲಿ ಕಲ್ತಿದ್ದೆ. ಏನು ಗೊತ್ತಾ, ನನ್ನ ಜೀವನದಲ್ಲಿ ತುಂಬ ಪಾಠ ಕಲ್ತ್ಬಿಟ್ಟೆ. ಸೊ ಅಲ್ಲಿವರೆಗೂ ಎಷ್ಟು ಹೆಂಗಂದರೆ ನನಗೆ ಎಷ್ಟು ಮುಗ್ಧತೆ ಇತ್ತು ಅಂತ ಅನಿಸ್ಬಿಡ್ತು. ಈಗ ನಾನು ನಿಜವಾಗ್ಲೂ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ನಾನು ಅಳಲ್ಲ. ನಾನು ಎಷ್ಟೇ ದುಃಖ ಆದ್ರೂ ನಾನು ಒಳಗೆ ಇಟ್ಕೋತೀನಿ. ತೀರಾ ಅದು ನನಗೆ ಆಗ್ತಾಯಿಲ್ಲ ಅಂದಾಗ ನಂಗೆ ಅಳು ಬಂದ್ಬಿಡತ್ತೆ. ಯಾಕಂದರೆ ಮನುಷ್ಯನ ಗುಣನೇ ಅಲ್ವಾ, ನೋವಾಗಲಿ ಸಂತೋಷ ಆಗಲಿ ಯಾವುದೂ ಬಚ್ಚಿಟ್ಕೊಳಕ್ಕಾಗಲ್ಲ. ಅಪ್ಪನ ಬಗ್ಗೆ ಹೇಳ್ಬೇಕಾದ್ರೆ ಸಾಮಾನ್ಯವಾಗಿ ನನಗೆ ತುಂಬಾ ಅಳು ಬರುತ್ತೆ. ಆ್ಯಕ್ಚುಲಿ ಏನಂದರೆ ಅಪ್ಪನ ಜೊತೆ ಇದ್ದಿದ್ದ ನೆನಪುಗಳು, ಅಪ್ಪನ ಜೊತೆ ಆಡ್ತಿದ್ದಿದ್ದ ಮಾತುಗಳು, ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಲೈಫಲ್ಲಿ ಎಲ್ಲನೂ ನನ್ನ ಲೈಫಲ್ಲಿ ನಾನು ತುಂಬ ಜನರಲಾಗಿ ತೊಗೋತಾ ಇದ್ದೆ. ಪ್ರತಿಯೊಂದು ವಿಚಾರನೂ ನಾನು ಜನರಲಾಗಿ ತೊಗೋತಾ ಇದ್ದೆ. ಯಾವುದಕ್ಕೂ ನಾನು ಹೆಚ್ಚಾಗಿ ತಲೆ ಕೆಡಿಸ್ಕೋತಾ ಇರಲಿಲ್ಲ. ತುಂಬ ಕೋಪ ನನಗೆ ಅವಾಗ. ಈಗ ಸ್ವಲ್ಪ ಪರವಾಗಿಲ್ಲ, ನಾನು ಸ್ವಲ್ಪ ತಾಳ್ಮೆ ಅಂತ ಕಲ್ತಿದ್ದೀನಿ. ನನಗೂ ನನ್ನ ಗಂಡಂಗೂ ಕಂಪ್ಯಾರಿಸನ್ ಮಾಡಿದ್ರೆ ನಿಜವಾಗ್ಲೂ ಅವ್ರಿಗೆ ತಾಳ್ಮೆ ಜಾಸ್ತಿ ಇದೆ, ನನಗೆ ಕೋಪ ಜಾಸ್ತಿ ಇದೆ. ಆದರೆ ಹೇಗೋ ಜೀವನದ ಪಾಠ ಕಲ್ತ ಮೇಲೆ, ಅನುಭವ ಆದಮೇಲೆ ಎಲ್ಲರಿಗೂ ಒಂದೊಂದು ಅನುಭವ ಅನ್ನೋದು ಹಾಗೆ ಆಗುತ್ತೆ ಅಲ್ವಾ. ಹಾಗೆ ಬಿಗ್ಗೆಸ್ಟ್ ಲೆಸನ್ ನನ್ನ ಲೈಫಲ್ಲಿ ನನಗೂ ನನ್ನ ಹಬ್ಬಿಗೂ ಆಗಿದ್ದು ಬಿಗ್ ಎಕ್ಸ್ಪೀರಿಯನ್ಸ್ ಅಂದರೆ ಕೊರೋನಾ ಆದಾಗ ನಾವು ದಿಲ್ಲಿಲಿದ್ವಿ. ಆ ಸಮಯದಲ್ಲಿ ನನಗೆ ಎಷ್ಟು ಕಷ್ಟ ಆಗಿತ್ತು ಅಂತ ಅಂದರೆ, ನಾನು ಈ ವಿಚಾರನ ನನಗೆ ಎಷ್ಟೆಲ್ಲ ನನ್ನ ಟೈಮಲ್ಲಿ ನಾನು ಸಫರ್ ಪಟ್ಟಿದ್ದೀನಿ ಅಂತ ನಾನು ಒನ್ ಡೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ನನಗೆ ಅಳೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಾನು ಏನಾದರೂ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಹತ್ರ, ನಾನು ಅದನ್ನು ನಿಮ್ಗೆ ಅರ್ಥ ಆಗೋ ಹಾಗೆ ನನ್ನ ಒಂದು
ಕಷ್ಟನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಿದ್ದೀನಿ ಅಂದರೆ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಅಫ್ಕೋರ್ಸ್ ನಾನು ಸ್ಟ್ರಾಂಗ್ ಆಗಿದ್ದೀನಿ. ನನ್ನ ಡಿಸಿಷನ್ ಮೇಕಿಂಗಿಂದ ಹಿಡಿದು ಫ್ಲೈಟ್ ಹೋಗ್ತಾ ಇದೆ. ಡಿಸಿಷನ್ ಮೇಕಿಂಗಿಂದ ಹಿಡಿದು ನಾನು ಯಾವುದೊಂದಕ್ಕೂ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ನಾನು ವೀಕ್ ಅಂತೂ ಅಲ್ಲ. ಲೈಫೇ ನನಗೆ ಹೆಂಗೆ ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನ ನಮಗೆ ಜೀವನನೇ ನಮಗೆ ಪಾಠ ಕಲಿಸಿದೆ. ಹೇಳ್ತಾ ಇದ್ರೆ ಇನ್ನೂ ತುಂಬ ವಿಚಾರಗಳ ಹೇಳ್ಕೊಳಕ್ಕಿದೆ. ಬಟ್ ನನಗೂ ನಿಮ್ಗೆ ಹೇಳ್ಕೊಂಡು ನಿಮಗೂ ಬೇಜಾರು ಮಾಡೋದಕ್ಕೆ ಇಷ್ಟ ಇಲ್ಲ. ಈ ಬ್ಲಾಗಲ್ಲಿ ಯಾವಾಗಲೂ ಅವ್ರ ಸ್ಯಾಡ್ನೆಸ್ನೇ ಹೇಳ್ತಾರೆ ಅಂತ ನಿಮಗೂ ಬೇಜಾರಾಗಬಾರ್ದಲ್ವಾ. ಸೊ ಮತ್ತೆ ಇನ್ನು ಯಾವಾಗಾದ್ರೂ ನಾನು ಮತ್ತೆ ವ್ಲಾಗ್ ಮಾಡಿದಾಗ ಮತ್ತೆ ಇನ್ನು ಮಧ್ಯದಲ್ಲಿ ಈ ಥರ ಏನಾದರೂ ಇದ್ದರೆ ಹೇಳ್ಕೊತೀನಿ. ಆ್ಯಂಡ್ ಇನ್ನೊಂದು, ನಾನು ಆಗಲೇ ಹೇಳ್ದ ಹಾಗೆ ನಿಮಗೆ ಏನೇ ಪ್ರಾಬ್ಲಮ್ ಇದ್ರೂ ನನ್ನ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನನಗೆ ಒಂದು ಸ್ವಭಾವ ಇದೆ. ನಾನೇನು ಅದನ್ನು ಹೇಳ್ಕೋಬೇಕು, ನಾನು ಒಳ್ಳೆಯವಳು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ನನಗೇನಂದರೆ, ನಾನು ಒಬ್ರಿಗೆ ಸಂತೋಷದಲ್ಲಿ, ಅವ್ರ ಹ್ಯಾಪಿನೆಸ್ಸಲ್ಲಿ, ಅವ್ರ ಎಂಜಾಯ್ ಮೂಮೆಂಟಲ್ಲಿ ನಾನು ಅವ್ರ ಜೊತೆಗಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಒಬ್ಬ ಹ್ಯುಮ್ಯಾನಿಟಿಯಾಗಿ ನಮ್ಮ ಮನುಷ್ಯತ್ವನ ನಾವು ಅವರು ದುಃಖದಲ್ಲಿದ್ದಾಗ, ಅವ್ರ ಸಂತೋಷದಲ್ಲಿದ್ದಾಗ ಅವ್ರಿಗೆ ನಾವು ಸಾಥ್ ಕೊಡ್ತೀವಲ್ಲ, ದಟ್ ಈಸ್ ದ ಬೆಸ್ಟ್ ಮೂಮೆಂಟು ಒಬ್ಬ ಮನುಷ್ಯನಿಗೆ. ನಾನು ಅದನ್ನು ಪಾಲಿಸ್ತೀನಿ. ಯಾಕಂದರೆ ನನಗೆ ನನ್ನ ಸಿಸ್ಟರು, ನನ್ನ ಫ್ರೆಂಡ್ಸ್, ನನ್ನ ಇಬ್ಬರು ಫ್ರೆಂಡ್ಸು, ನನ್ನ ಸಿಸ್ಟರ್ಸು ಮತ್ತು ನನ್ನ ಗಂಡನ ಬಿಟ್ಟರೆ ಆ ಸಮಯದಲ್ಲಿ ನನಗೆ ಕಷ್ಟ ಆದಾಗ, ನಂಗೆ ದುಃಖ ಆದಾಗ ನನ್ನ ಜೊತೆಗೆ ಬೇರೆ ಯಾರೂ ಇರಲಿಲ್ಲ. ಸೊ ಅದಕ್ಕೆ ನನಗೆ ಸಾಧ್ಯ ಆದಷ್ಟು ನಾನು ಇನ್ನೊಬ್ರಿಗೆ ಸಮಾಧಾನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಕಷ್ಟ ಏನು ಅಂತ ಕೇಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಇನ್ನೊಬ್ರ ಕಷ್ಟನ ಕೇಳಬೇಕಂತೆ. ಹಾಗೆ ಇದಿಷ್ಟು ಬಟ್ಟೆ ಮಡಿಸಿಟ್ಬಿಟ್ರೆ ಫ್ರೆಂಡ್ಸ್, ನನಗೆ ಈಗ ಅಡುಗೆ ಮನೇಲಿ ಪಾತ್ರೆ ಇದೆ. ಹೋದ ಜನ್ಮದಲ್ಲಿ ನಾನು ಇನ್ನೊಂದು ವಿಷಯ ಹೇಳಬೇಕು. ಏನಂದರೆ, ಅಭಿ ಆಗಲೇ ಬಂದಿದ್ರು ಅಂತ ಹೇಳಿದ್ನಲ್ಲ, ಸೊ ಟೀ ಕುಡಿತಾ ಹೇಳಿದ್ರಿ ಬಟ್ಟೆನ, ಒಂದೊಂದು ಬಟ್ಟೆನ ಏನಾದರೂ ನಾನು ಮಾರಿದ್ರೆ ಒಂದೊಂದಕ್ಕೆ ನಾನು ನಾವೆಷ್ಟು ಖರ್ಚು ಮಾಡಿದ್ದೀವಲ್ಲ ಅಷ್ಟು ವಾಪಸ್ ಬಂದ್ಬಿಡುತ್ತೆ. ಅಷ್ಟು ಮಾರಾಟ ಮಾಡ್ಬೋದು. ಅಷ್ಟು ಬಟ್ಟೆ ಒಗಿತೀಯ, ಒಂದು ಬಟ್ಟೆ ಒಗೆಯೋದು ಕಾಂಟ್ರಾಕ್ಟ್ ಕೊಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇರ್ತಾರೆ. ಒಂದು ದಿನಕ್ಕೆ ಒಂದು 10 ಸಲ ನನಗೆ ಏನಾದರೂ ಹೇಳಬೇಕು, ಏನಾದರೂ ರೇಗಿಸ್ಬೇಕು, ಆಗಲೇ ಅವರಿಗೊಂಥರ ಸಮಾಧಾನ. ಹಾಗೆ ಅಬ್ಬಿ ಏನಾದರೂ ಹೇಳ್ತಾರೆ, ರೇಗಿಸ್ತಾ ಇರ್ತಾರೆ. ಡೋಬಿಘಾಟ್ ಹುಡುಗಿ ಅಂತ ರೇಗಿಸ್ದಿರ್ತಾರೆ ನನಗೆ. ಯಾಕಂದರೆ ನನಗೊಂದು ಸಾಕ್ಸ್ ಕೊಳಾದ್ರೂ ನನಗೆ ವಾಶ್ ಹಾಕಬೇಕು. ಈಗಲೂ ನಾನು ವಾಷಿಂಗ್ ಮೆಷಿನಿಗೆ ಬಟ್ಟೆ ಹಾಕಿದ್ದೀನಿ. ಫಸ್ಟು ಇದನ್ನೇ ಮಾಡಿಸೋಣ. ನನಗೆ ದೊಡ್ಡ ಸ್ಟ್ರಗಲ್ ಅಂತಂದರೆ ನನಗೆ ಬಟ್ಟೆ ಮಡಿಸೋದು. ಇದೇ ನನ್ನ ಪ್ರಾಬ್ಲಮ್ಮು. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ಅಲ್ಲ, ಮಾಡ್ತೀನಿ. ಮತ್ತು ಪಾಪ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ, ಅವರು ಮ್ಯಾಗಿ ತಿನ್ಕೊಂಡು ಹೋದರು. ಅಂದರೆ ಮಧ್ಯಾಹ್ನ ನಾನು ಹೇಳಿದ್ನಲ್ಲ ಮ್ಯಾಗಿ ಮಾಡಿದೆ ಅಂತ. ಪಾಪ ನನಗೆ ತುಂಬ ಮಿಸ್ ಮಾಡ್ಕೋತೀನಿ ಅಂದರೆ ಪಾಪ ಅವರು ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಒಂದೊಂದು ಸಲ ನನಗೆ ಆಗ್ತಾ ಇಲ್ಲ ಅಂದರೆ, ಅವರು ಅಡುಗೆ ಮನೇಲಿ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ಪಾಪ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡ್ಕೊಂಡು ಹೋದರು. ಈಗ ಸ್ವಲ್ಪ ರೈಸ್ ಕಿಟ್ಟಿದೆ, ರೈಸ್ ಆಗಿದೆ. ಗ್ರೇವಿ ಇಲ್ಲ, ಗ್ರೇವಿ ಅಂದರೆ ಇದು ಪುಳಿಯೋಗರೆ ಗ್ರೇವಿ ಇದೆ. ಪುಳಿಯೋಗರೆ ಗ್ರೇವಿ ಇದೆ. ಅದೆಲ್ಲ ತಿಂದ್ರೆ ಆಯಿತು. ನನಗೆ ಫಸ್ಟು ಈ ಬಟ್ಟೆಗಳನ್ನ ಮಡಿಸಿದ್ರೆ ನನಗೆ ಸಾಕಾಗೋಗಿದೆ. ಸೊ ಬಟ್ಟೆ ಮಡಿಸಿಟ್ಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಬಟ್ಟೆ ಫೋಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಹೋಗಿ ಸ್ವಲ್ಪ ಪಾತ್ರೆ ಏನಾದರೂ ಪಾತ್ರೆ ಇದೆ, ವಾಶ್ ಮಾಡಿಬಿಟ್ಟು ಮಾಡಬೇಕಷ್ಟೆ. ಹಬಿ ಬಂದಿದ್ದಾರೆ. ನಾನು ಇವತ್ತಿನ ಈವ್ನಿಂಗ್ ವ್ಲಾಗ್ನ ನಾನು ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.